ನಮಸ್ಕಾರ ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ, ಹುಣಸೂರಿನ ಬನ್ನಿ ಬೀದಿಯಲ್ಲಿರುವಂತಹ ಶ್ರೀ ಬಂಡಿ ಮಾಂಕಾಳಮ್ಮ ದೇವಸ್ಥಾನದ 75ನೇ ವರ್ಷದ ಅದ್ದೂರಿಯ ವಾರ್ಷಿಕೋತ್ಸವ ಸಮಾರಂಭ ವಿಜೃಂಭಣೆಯಿಂದ ಜರುಗಿತು. ಕಳೆದ 4 ದಿನಗಳಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದ ಅಂತಹ ಬನ್ನಿ ಬೀದಿಯ ನಿವಾಸಿಗಳು 5ನೇ ದಿನ ಬಂಡಿ ಮಾಂಕಾಳಮ್ಮ ದೇವಸ್ಥಾನದ ಆವರಣದಲ್ಲಿ ಭಕ್ತರಿಗೆ ದಾಸೋಹ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ರು. ಸಾವಿರಾರು ಮಂದಿ ಭಕ್ತಾದಿಗಳು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ದೇವರ ಪ್ರಸಾದವನ್ನು ಬಹಳ ಭಕ್ತಿಯಿಂದ ಸ್ವೀಕರಿಸಿದರು. ವೇದಿಕೆಯ ಮೇಲೆ ಬಂಡಿ ಮಾಂಕಾಳಮ್ಮ ದೇವಸ್ಥಾನಕ್ಕೆ ಶ್ರಮಿಸಿದಂತಹ ಏನು ಭಕ್ತಾದಿಗಳಿಗೆ ಹಾಗೂ ದಾನಿಗಳಿಗೆ ಗೌರವಯುತವಾಗಿ ಸನ್ಮಾನವನ್ನು ಮಾಡಲಾಯಿತು. ಈ ಎಲ್ಲದರ ಸುಂದರ ಚಿತ್ರೀಕರಣವನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಸಣ್ಣ ತುಣುಕುಗಳಾಗಿ ಚಿತ್ರೀಕರಣವನ್ನು ಮಾಡಿದ್ದೇನೆ. ನಮಗೆ ಶ್ರೀಯುತ ಅಲ್ಲಿಯ ದೇವಸ್ಥಾನದ ಆಡಳಿತ ಮಂಡಳಿಯ ಶ್ರೀಯುತ ವಾಸಣ್ಣನವರು, ಸಮಾಜ ಸೇವಕಿ ರೇಣುಕಾ ದಯಾನಂದರವರ ಆಹ್ವಾನದ ಮೇರೆಗೆ ನಮ್ಮ ತಂಡ ಅಲ್ಲಿಗೆ ಹೋಗಿತ್ತು. ಆ ಒಂದು ಒಳ್ಳೆಯ ಪೂಜನೀಯ ಸಮಾರಂಭಗಳನ್ನು, ದಾಸೋಹದ ಕಾರ್ಯಕ್ರಮವನ್ನು ನಾವು ಚಿತ್ರೀಕರಿಸಿದ್ದೇವೆ ಅಂತ ಹೇಳ್ತಾ ನಾವೀಗ ಹುಣಸೂರಿನ ಬನ್ನಿ ಬೀದಿಗೆ ಹೋಗೋಣ. ಅಲ್ಲಿಯ ಮಾಂಕಾಳಮ್ಮನವರ ಆರತಿ ಹಾಗೆಯೇ ದೇವರ ದರ್ಶನವನ್ನು ಮಾಡಿ ಬರೋಣ. ಅಲ್ಲಿ ನಡೆದಂತಹ ಅನ್ನದಾಸೋಹ ಕಾರ್ಯಕ್ರಮದ ಸಣ್ಣ ತುಣುಕುಗಳು ನಿಮಗೋಸ್ಕರವಾಗಿ. ಶ್ರೀ ಬಂಡಿ ಮಾಂಕಾಳಮ್ಮ ಎಲ್ಲರಿಗೂ ಕಾಪಾಡಲಿ ಅಂತ ಈ ಮೂಲಕ ಕೇಳ್ತಾ ಇದ್ದೀವಿ. ಲೋಕೇಶ್ ಅಣ್ಣನವರಿಗೂ ಹಾಗೂ ಸಂಜೀವಣ್ಣನವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಶ್ರೀ ಬಂಡಿ ಮಾಂಕಾಳಮ್ಮನ 75ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಆಗಮಿಸಿರುವಂತ ಸಂಜೀವಣ್ಣ ಹಾಗೂ ಲೋಕೇಶ್ ಅಣ್ಣನವರಿಗೂ ಧನ್ಯವಾದಗಳು. ಈ ದಿವಸ ನಡೆಯುತ್ತಿರುವ ಕಾರ್ಯಕ್ರಮ ಶ್ರೀ ಬಂಡಿ ಮಾಂಕಾಳಮ್ಮನವರ 75ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಅಂಬೇಡ್ಕರ್ ಜಯಂತಿಯ ಪರವಾಗಿ 5 ದಿನ ಕಾರ್ಯಕ್ರಮಗಳನ್ನು ನಮ್ಮ ಬನ್ನಿಬೀದಿ ಗ್ರಾಮದಲ್ಲಿ ನಾವು ಏರ್ಪಡಿಸಲಾಗಿತ್ತು. ದಿನಾಂಕ 9/5
2026ರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೆರವಣಿಗೆಯನ್ನು ಅದ್ದೂರಿಯಾಗಿ ಈ ಗ್ರಾಮದಲ್ಲಿ ಆಚರಣೆ ಮಾಡಲಾಗಿದೆ. ಅದೇ ರೀತಿ ನಿನ್ನೆ ಅಂದರೆ 10/5/2026ರಂದು ಬಂಡಿ ಮಾಂಕಳಮ್ಮನವರ ದೇವಸ್ಥಾನದಲ್ಲಿ ಚಪ್ಪರ ಮತ್ತೆ ಹಸಿರು ತೋರಣಗಳ ಅಲಂಕಾರ, ದಿನಾಂಕ 11/5/2026 ಸೋಮವಾರ ಶ್ರೀ ಬಂಡಿ ಮಾಂಕಳಮ್ಮನವರ ಬನ್ನಿ ಬೀದಿಯ ಗ್ರಾಮ ದೇವತೆಯಾದ ಶ್ರೀ ಬಂಡಿ ಮಾಂಕಳಮ್ಮನ ಉತ್ಸವವನ್ನು ನಮ್ಮ ಹುಣಸೂರು ಟೌನಿನ ಲಕ್ಷ್ಮೀ ತೀರ್ಥ ನದಿಯಿಂದ ಕಳಸ ಹೊತ್ತ ನಮ್ಮ ಬನ್ನಿ ಬೀದಿ ಗ್ರಾಮದ ಸಣ್ಣ ಮಕ್ಕಳು ಅವರ ಮೂಲಕ ಗ್ರಾಮ ದೇವತೆಯ ಕಳಸವನ್ನು ತಂದು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಅದೇ ರೀತಿ ದಿನಾಂಕ ಅಂದರೆ 12/5/2026 ಮಂಗಳವಾರ ನಮ್ಮ ಗ್ರಾಮ ದೇವತೆಯ ಬನ್ನಿ ಬೀದಿಯ ಬಂಡಿ ಮಾಂಕಳಮ್ಮನ ಸನ್ನಿಧಿಯಲ್ಲಿ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದ್ದು, ವಿಜೃಂಭಣೆಯಿಂದ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ. ಸಾರ್ವಜನಿಕರು ಎಲ್ಲ ಹೆಚ್ಚಿನ ಸಹಕಾರ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿದ್ದಾರೆ. ಮತ್ತೆ ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ತಮ್ಮ ವೈಯಕ್ತಿಕವಾಗಿ ತನು ಮನ ಎಲ್ಲರೂ ಅರ್ಪಿಸಿದರೆ ಅವರಿಗೆಲ್ಲರೂ ನಾವು ಬನ್ನಿಬೀದಿ ಗ್ರಾಮದ ಪರವಾಗಿ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ಮತ್ತು ವಂದನೆಗಳನ್ನು ನಾವು ಕೊಡ್ತಿದ್ದೇವೆ. ಅಂಗವಾಗಿ ಬಳಗ ಅವರಿಗೊಂದು ದೊಡ್ಡ ಒಂದು ಹ್ಯಾಟ್ಸ್ ಕೊಡಬೇಕು. ಯಾಕಂದ್ರೆ ವರ್ಷ ನಾವು ಈ ಗ್ರಾಮ ದೇವತೆ ಹಬ್ಬ ಮಾಡ್ಬೇಕಾದ್ರೆ ಒಂದು ಬೆರಳು ಹೇಳಿಕೆ ಇದ್ದು ಅದು ಯಾವಾಗ ನಮ್ಮ ಜೈಬಿನ್ ಗೆಳೆಯರ ಬಳಗ ಕೂಡಿ ಎಲ್ಲ ಸೇರಿ ಎಲ್ಲರೂ ಸೇರಿ ನಮ್ಮ ಬೀದಿ ನಮ್ಮ ಗ್ರಾಮದವರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಬಾರಿ ಅಂತ ಒಂದು 3 ವರ್ಷದಿಂದ ಮಾಡ್ಕೊಂಡು ಹೋಗ್ತಿದ್ದಾರೆ. ತುಂಬಾ ಸಂತೋಷ ಆದ ವಿಷಯನೇ. ಅದು ಇದೇ ರೀತಿ ನಮ್ಮ ಬಂಡಿಕಾಳಮ್ಮ ಕೃಪೆ ಎಲ್ಲರ ಮೇಲೆ ಇದ್ದು ಇಂದ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಾಗಿ ಅದ್ದೂರಿಯಾಗಿ ಮಾಡಿ ಎಲ್ಲರಿಗೂ ಶಕ್ತಿ ಕೊಟ್ಟು ಆರಿಸಿಕೊಟ್ಟು ಅವಳಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಸರ್ವರಿಗೂ ಒಳ್ಳೇದಾಗಲಿ. ಬಂಡಿಗೆ ಗ್ರಾಮದಲ್ಲಿ ಶ್ರೀ ಬಂಡಿ ಮಾಂಕಳಮ್ಮನವರ ಆಶೀರ್ವಾದದ ಮೇರೆಗೆ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಬಂಡಿ ಕಾಳಮ್ಮದ ಹಬ್ಬ ವರ್ಷ ಇದೇ ರೀತಿ ಆಚರಣೆ ಅಂತ ನಾನು ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ.
ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.